ಅನ್ನಬ್ರಹ್ಮ ಉತ್ಸವ ಬ್ರಹ್ಮನಾದ ಉಡುಪಿಯ ಶ್ರೀಕೃಷ್ಣನಿಗೆ ಪರ್ಯಾಯ ಪುತ್ತಿಗೆ ಶ್ರೀಗಳು ಸನ್ಯಾಸಾಶ್ರಮ ಸ್ವೀಕಾರದ 50 ವರ್ಷಗಳ ನೆನಪಿಗಾಗಿ ಪಾರ್ಥಸಾರಥಿ ಸುವರ್ಣರಥ ಸಮರ್ಪಣೆ ಮಾಡುವ ಹಿನ್ನೆಲೆಯಲ್ಲಿ ಡಿಸೆಂಬರ್ 26ರ ಮಧ್ಯಾಹ್ನ ಜೋಡುಕಟ್ಟೆಯಿಂದ ಪಾರ್ಥಸಾರಥಿ ಸುವರ್ಣರಥದ ಮೆರವಣಿಗೆ ನಡೆಯಿತು. ಮಂತ್ರಾಲಯದ ಶ್ರೀ ರಾಘವೇಂದ್ರ ಮಠದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಮೆರವಣಿಗೆಗೆ ಚಾಲನೆ ನೀಡಿದರು. ವಿವಿಧ ಸಾಂಸ್ಕೃತಿಕ ತಂಡಗಳು ಕಲಶ, ಬಿರುದಾವಳಿ, ಭಜನೆ ಮೂಲಕ ಮೆರವಣಿಗೆಯಲ್ಲಿ ಸುವರ್ಣ ರಥವನ್ನು ರಾಜಾಂಗಣಕ್ಕೆ ತರಲಾಯಿತು. ನಮಸ್ಕಾರ, ನಾನು ಪ್ರಸನ್ನಾಚಾರ್ಯ, ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ವತಿಯಿಂದ ಮಾತಾಡ್ತಿದ್ದೇನೆ. ಇವತ್ತು ನಮಗೆಲ್ಲರಿಗೂ ಉಡುಪಿಯ ಜನರಿಗೆ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ವಿಶ್ವಗೀತ ಪರ್ಯಾಯ ನಡೆಸತಕ್ಕಂಥ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಸುಶೀಂದ್ರ ತೀರ್ಥ ಶ್ರೀಪಾದರ ಈ ಒಂದು ವಿಜೃಂಭಣೆಯ ಪರ್ಯಾಯ ಮಹೋತ್ಸವದಲ್ಲಿ ಇದು ಪ್ರಧಾನವಾದ ಒಂದು ಅರ್ಪಣೆಯ ಕಾರ್ಯಕ್ರಮ. ಅದು ಸುವರ್ಣ ಪಾರ್ಥ ಸಾರಥಿಯ ಒಂದು ಸಣ್ಣ ರಥದ ಅರ್ಪಣೆಯ ಕಾರ್ಯಕ್ರಮ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಆ ರಥವನ್ನು ತರತಕ್ಕಂತಹ ಒಂದು ವಾತಾವರಣ ಮೆರವಣಿಗೆಯಲ್ಲಿ ಸೇರಿದ್ದೇವೆ. ಪರಮಪೂಜ್ಯ ಮಂತ್ರಾಲಯ ಮಠಾಧೀಶರಾಗಿದ್ದ ಸುಬುಧೇಂದ್ರ ತೀರ್ಥ ಶ್ರೀಪಾದರು ಆ ರಥವನ್ನು ಅನಾವರಣಗೊಳಿಸ್ತಾ ಇದ್ದಾರೆ.